ದಿನೇ ದಿನೇ ರಿಯಲ್ ಎಸ್ಟೇಟ್ ಮಾಫಿಯಾ ರಿಯಲ್ ಎಸ್ಟೇಟ್ ಉದ್ಯಮ ಮಾಫಿಯಾ ಆಗಿ ಇವತ್ತು ಬದಲಾವಣೆ ಆಗಿದೆ. ಹಣ ಮಾಡುವಂತವರು ಕಳ್ಳರು ಕಾಕರೆ ಇವತ್ತು ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ಸೈಟ್ಗಳು ಅಥವಾ ಕಾರ್ನರ್ ಸೈಟ್ಗಳು ಸೊ ಇಂಥವುಗಳ ಮೇಲೆ ಇವತ್ತು ರಿಯಲ್ ಎಸ್ಟೇಟ್ ಮಾಫಿಯಾಗಳ ಕಣ್ಣು ಬಿದ್ದಿದೆ. ಫೇಕ್ ದಾಖಲೆಗಳನ್ನ ಅಥವಾ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾರೆ. ಆ ಜಾಹೀರಾತುಗಳಲ್ಲಿ ಇರ್ತಕ್ಕಂಥ ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ನೋಡಿದ್ರೆ ಅವರ ಕಚೇರಿಗೆ ಕಳಿಸ್ಕೊಳ್ತಾರೆ. ಇದ್ದಕ್ಕಿದ್ದ ಹಾಗೆ ಆ ಸೈಟು ಮಾಯ ಆಗುತ್ತೆ, ಆ ದಾಖಲೆಗಳು ಮಾಯ ಆಗ್ತವೆ, ಆ ಕಂಪನಿಗಳು ಕೂಡ ಮಾಯ ಆಗ್ತವೆ. ಬಿ ಅಲರ್ಟ್ ಅನ್ನುವಂಥ ವಿಚಾರ ಇಲ್ಲಿ ಹೇಳಲೇಬೇಕಾಗುತ್ತೆ. ನಮ್ಮ ಟ್ಯಾಗ್ ಲೈನ್ ಇರುವ ಹಾಗೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಾವು ಈ ಕೆಲಸವನ್ನ ಮಾಡಲೇಬೇಕಾಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ವಿತ್ ಜಂಬೂರು ವಿಶೇಷ ಮಾಲಿಕೆಯಲ್ಲಿ ಇವತ್ತಿನ ಚರ್ಚೆ ವಿಷಯ ರಿಯಲ್ ಎಸ್ಟೇಟ್ ರಿಯಾಲಿಟಿ. ಬೆಂಗಳೂರಿನಲ್ಲಿ ದಿನೇ ದಿನೇ ರಿಯಲ್ ಎಸ್ಟೇಟ್ ಮಾಫಿಯಾ ಅದರ ಕದಂಬ ಬಾಹುಗಳನ್ನ ವ್ಯಾಪಿಸಿಕೊಳ್ತಾನೆ ಇದೆ. ಎಸ್.ಎಂ. ಕೃಷ್ಣ ಅವರು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಅಭಿವೃದ್ಧಿ ಆಗಬೇಕು, ಇಲ್ಲಿಯ ಜನ ಸುಸಜ್ಜಿತವಾಗಿ ಬದುಕಬೇಕು ಅಂತ ಹೇಳಿ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಅಥವಾ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಉತ್ತೇಜನವನ್ನ ನೀಡಿದ್ರು. ಆದರೆ ರಿಯಲ್ ಎಸ್ಟೇಟ್ ಉದ್ಯಮ ಮಾಫಿಯಾ ಆಗಿ ಇವತ್ತು ಬದಲಾವಣೆ ಆಗಿದೆ. ಬಹಳ ಪ್ರಮುಖವಾಗಿ ಹಣ ಮಾಡುವಂಥವರು ಕಳ್ಳರು ಕಾಕರೆ ಇವತ್ತು ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ಸೇರ್ಕೊಳ್ತಾ ಇದ್ದಾರೆ. ಬೆಂಗಳೂರು ಸುತ್ತಮುತ್ತ ಬಿ ಅಲರ್ಟ್, ರಿಯಲಿ ವಂಚಕರಿದ್ದಾರೆ. ರಿಯಲ್ ಎಸ್ಟೇಟ್ ಹೆಸರಲ್ಲಿ ಲಕ್ಷ ಲಕ್ಷ ವಂಚನೆ. ಸೈಟ್ ಕೊಡೋದಾಗಿ ಹೇಳ್ತಾರೆ, ಅಭಿವೃದ್ಧಿ ಹೆಸರಲ್ಲಿ ವಿಳಂಬ ಮಾಡ್ತಾರೆ. ಸರ್ಕಾರಿ ಸಂಸ್ಥೆಗಳ ನಕಲಿ ಸೀಲು ನಕಲಿ ಸಹಿ ಇವರೇ ಹಾಕ್ತಾರೆ. ನಕಲಿ ದೃಢೀಕರಣ ನಕಲಿ ನಕಾಶೆ ಕೂಡ ಸೃಷ್ಟಿ ಮಾಡ್ತಾರೆ. ಬಡಾವಣೆಗಳನ್ನೇ ನಿರ್ಮಿಸಿ ಕೋಟಿ ಕೋಟಿ ಹಣ ಮಾಡ್ತಾರೆ. ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದ ಮೂಲಕ ಇವತ್ತು ಇಷ್ಟು ಸ್ಪಷ್ಟವಾಗಿ ಈ ವಿಚಾರವನ್ನ ಹೇಳಲಿಕ್ಕೆ ಬಹಳ ನಿಖರವಾದಂತ ಸಾಕ್ಷಿಗಳು ಮತ್ತೆ ದೂರುಗಳು ನಮ್ಮ ಮುಂದೆ ಇದ್ದಾವೆ. ಪ್ರಜಾಧ್ವನಿ ಟಿವಿ ಕಚೇರಿಗೆ ದಿನೇ ದಿನೇ ಸಾವಿರಾರು ದೂರುಗಳು ವಿವಿಧ ಕಂಪನಿಗಳ ವಿರುದ್ಧ ನಮಗೆ ಬಂದು ಬೀಳ್ತಿದ್ದಾವೆ. ಇಷ್ಟು ದಿನ ಈ ವಿಚಾರವನ್ನ ನಾವು ಕೈಗೆತ್ತಿಕೊಳ್ಳೋಕ್ಕೂ ಮುಂಚೆ ಸಾಕಷ್ಟು ಅಧ್ಯಯನ ನಡೆಸಿದ್ದೀವಿ, ಸಾಕಷ್ಟು ಕಂಪನಿಗಳ ಇತಿಹಾಸವನ್ನ ನಾವು ಕೆದಕಿದ್ದೀವಿ. ಬೇರೆ ಬೇರೆ ಜಾಗಗಳಲ್ಲಿ ಏನೇನು ಆಗ್ತಾ ಇದೆ, ಗ್ರೀನ್ ಬೆಲ್ಟ್ ಅಲ್ಲಿ ಏನಾಗ್ತಾ ಇದೆ, BDA ಹೆಸರಿನಲ್ಲಿ ಏನಾಗ್ತಾ ಇದೆ, BBMP ಹೆಸರಿನಲ್ಲಿ ಏನಾಗ್ತಾ ಇದೆ ಅನ್ನುವಂಥ ವಿಚಾರವನ್ನ ಎಳೆ ಎಳೆಯಾಗಿ ನಾವು ನಿಮ್ಮ ಮುಂದೆ ಇಡ್ಲಿಕ್ಕೆ ಹೊರಟಿದ್ದೀವಿ. ಸೊ ಅದರ ಪ್ರಮುಖ ಭಾಗವಾಗಿಯೇ ಇವತ್ತು ಈ ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನ ಕೈಗೆತ್ತಿಕೊಂಡಿರುವಂಥದ್ದು. ಒಂದು ವಿಚಾರವನ್ನ ಜನರಿಗೆ ಸ್ಪಷ್ಟವಾಗಿ ನಾವು ಹೇಳಲೇಬೇಕಿದೆ. ನೀವು ನಿಜಕ್ಕೂ ಸೈಟ್ ಖರೀದಿ ಮಾಡ್ತಾ ಇದ್ದೀರಿ ಅಥವಾ ಒಂದು ಸೂರನ್ನ ಕಟ್ಟಿಕೊಳ್ಳುವಂತಹ ಕನಸನ್ನ ನೀವು ಕಾಣ್ತಾ ಇದ್ದೀರಿ ಅಂದ್ರೆ ಬಿ ಅಲರ್ಟ್ ಅನ್ನುವಂಥ ವಿಚಾರ ಇಲ್ಲಿ ಹೇಳಲೇಬೇಕಾಗುತ್ತೆ. ಯಾಕೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ವಿದ್ಯಾರ್ಥಿ ಜೀವನವನ್ನ ಮುಗಿಸಿ ಸಂಸಾರಕ್ಕೆ ಕಾಲಿಟ್ಟು ಅಥವಾ ಅನೇಕ ಕಷ್ಟ ನಷ್ಟಗಳನ್ನ ಅನುಭವಿಸಿ ತಮ್ಮ ಕುಟುಂಬಕ್ಕೆ ತಮಗೆ ಒಂದು ಸೂರನ್ನ ಕಲ್ಪಿಸಿಕೊಳ್ಬೇಕು, ಆ ಒಂದು ಸೂರಿನ ನೆಲೆಯಲ್ಲಿ ನಾವು ನೆಮ್ಮದಿಯ ಜೀವನನ ನಡೆಸಬೇಕು ಅನ್ನುವಂಥ ಕನಸು ಪ್ರತಿಯೊಬ್ಬರದ್ದು ಇದ್ದೇ ಇರುತ್ತೆ. ಆದರೆ ಇವತ್ತು ಆ ಕನಸನ್ನ ನುಚ್ಚು ನೂರು ಮಾಡುವಂತಹ ಕೆಲಸಗಳು ಸಾಕಷ್ಟು ಕಡೆಗಳಲ್ಲಿ ನಡೀತಿದ್ದಾವೆ. ಅದರಲ್ಲೂ ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತ ಇರುವಂತಹ ಬೆಂಗಳೂರು ಗ್ರಾಮಾಂತರ ಇರ್ಬೋದು, ರಾಮನಗರ ಇರ್ಬೋದು ಅಥವಾ ದೊಡ್ಡಬಳ್ಳಾಪುರ ಇರ್ಬೋದು, ಈ ಕಡೆಗೆ ಹೋದ್ರೆ ಎಲೆಕ್ಟ್ರಾನಿಕ್ ಸಿಟಿ ಅಥವಾ ಆನೇಕಲ್ ಭಾಗ ಇರ್ಬೋದು, ಇನ್ನು ತುಮಕೂರು ಕಡೆಗಳಲ್ಲಿ ಹೋದಂತ ತುಮಕೂರು ಸುತ್ತಮುತ್ತ ನೆಲಮಂಗಲ ಸುತ್ತಮುತ್ತ ಭಾಗ ಇರ್ಬೋದು, ಅಥವಾ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸುತ್ತಮುತ್ತ ಇರುವಂತದ್ದು. ಸೊ ಈ ಮೇನ್ ಜಾಗಗಳೇನಿದ್ದಾವೆ ಇವು ರಿಯಲ್ ಎಸ್ಟೇಟ್ ಮಾಫಿಯಾದ ಹಿಡಿತದಲ್ಲಿದ್ದಾವೆ ಇವತ್ತು. ಜೊತೆಗೆ ಬೆಂಗಳೂರಿನಲ್ಲಿರುವಂತಹ ಅನೇಕ ಸೈಟ್ಗಳು ಅಥವಾ ಕಾರ್ನರ್ ಸೈಟ್ಗಳು, ಸೊ ಇಂಥವುಗಳ ಮೇಲೆ ಇವತ್ತು ರಿಯಲ್ ಎಸ್ಟೇಟ್ ಮಾಫಿಯಾಗಳ ಕಣ್ಣು ಬಿದ್ದಿದೆ.
ಅವುಗಳ ಹೆಸರಿನಲ್ಲಿ ಫೇಕ್ ದಾಖಲೆಗಳನ್ನ ಅಥವಾ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾರೆ. ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅವುಗಳನ್ನೇ ತಾವೇ ಡೆವಲಪ್ ಮಾಡಿದ್ದೀವಿ ಅಥವಾ ತಮ್ಮ ಹೆಸರಿನಲ್ಲೇ ಎಲ್ಲ ದಾಖಲೆಗಳು ಇದ್ದಾವೆ ಅನ್ನುವಂಥದ್ದು ಒಂದು ದಾಖಲೆಗಳನ್ನ ಸೃಷ್ಟಿ ಮಾಡೋ ರೀತಿಯಲ್ಲಿ ಅದೇ ರೀತಿಯಾಗಿ ಏನು ಸೂರು ಕಟ್ಕೊಳ್ಳಿಕ್ಕೆ ಅಥವಾ ಕನಸನ್ನ ಕಟ್ಕೊಂಡು ಈ ಬೆಂಗಳೂರಿನಲ್ಲಿ ಒಂದು ನೆಲೆ ಕಾಣಲಿಕ್ಕೆ ಹೊರಟಂತವರನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರನ್ನ ಬಲಿಪಶುಗಳನ್ನಾಗಿ ಮಾಡುವಂತಹ ಕೆಲಸ ಬಹಳ ವ್ಯಾಪಕವಾಗಿ ವ್ಯವಸ್ಥಿತವಾಗಿ ಏನು ಕುತಂತ್ರವನ್ನ ಮಾಡಿಕೊಂಡು ತಮ್ಮದೇ ಆದ ಒಂದು ಜಾಲವನ್ನ ಇಟ್ಕೊಂಡು ಜನರನ್ನ ವಂಚಿಸ್ತಕ್ಕಂಥ ಕೆಲಸಗಳು ದಿನೇ ದಿನೇ ನಡೀತಾ ಇದ್ದಾವೆ. ಇದರ ಜೊತೆಯಲ್ಲಿ ಕೆಲವು ಮಲ್ಟಿನ್ಯಾಷನಲ್ ಕಂಪನಿಗಳು ಕೂಡ ಇಂಥದ್ದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾವೆ. ಇವು ನೇರವಾಗಿ ಮಾಧ್ಯಮಗಳಲ್ಲಿ ಜಾಹೀರಾತುಗಳನ್ನ ಕೊಡ್ತಾರೆ ಪುಟಗಟ್ಲೆ. ಆ ಜಾಹೀರಾತುಗಳಲ್ಲಿ ಇರ್ತಕ್ಕಂಥ ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ನೋಡಿದ್ರೆ ಅವರ ಕಚೇರಿಗೆ ಕಳಿಸ್ಕೊಳ್ತಾರೆ. ಕಚೇರಿಗೆ ಕರೆಸ್ಕೊಂಡು ಅಲ್ಲಿ ತಮ್ಮದೇ ಸೈಟ್ ಇದೆ ಅಥವಾ ತಮ್ಮದೇ ಜಮೀನಿದೆ ಅನ್ನೋ ರೀತಿಯಲ್ಲಿ ನಂಬಿಸಿ ಆ ದಾಖಲೆಗಳನ್ನ ಏನು ಕೊಟ್ಟಿ ದಾಖಲೆಗಳು ಅವರು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ದಾಖಲೆಗಳು ಇರ್ತಾವೋ ಆ ದಾಖಲೆಗಳನ್ನ ತೋರಿಸಿ ಅದೇ ಸತ್ಯ ಅನ್ನುವಂಥದ್ದನ್ನ ನಂಬಿಸ್ತಾರೆ. ಜನರಿಂದ ಲಕ್ಷ ಲಕ್ಷ ಹಣವನ್ನ ಪೀಕ್ತಾರೆ. ಆ ನಂತರ ಇದ್ದಕ್ಕಿದ್ದ ಹಾಗೆ ಆ ಸೈಟು ಮಾಯ ಆಗುತ್ತೆ, ಆ ದಾಖಲೆಗಳು ಮಾಯ ಆಗ್ತವೆ, ಆ ಕಂಪನಿಗಳು ಕೂಡ ಮಾಯ ಆಗ್ತವೆ. ಆದ್ರೆ ಯಾರು ಆ ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ತಾವು ಸಂಪರ್ಕ ಮಾಡಿರ್ತೀವೋ ಅಂಥವ್ರನ್ನ ಸಂಪರ್ಕ ಮಾಡಿದ್ರೆ ಕೆಲವು ಬಾರಿ ಅವರ ಫೋನ್ ನಂಬರ್ಗಳು ಕೂಡ ಸ್ವಿಚ್ ಆಫ್ ಆಗ್ತವೆ. ಆ ನಂತರ ಒಂದು ವೇಳೆ ಅದು ಚಾಲ್ತಿಯಲ್ಲಿದ್ರೂ ಕೂಡ ಅವ್ರು ಯಾರು ದುಡ್ಡು ಕಟ್ಟಿರ್ತಾರೋ ಅಮಾಯಕರು ಅಥವಾ ಸೂರು ಕಟ್ಟಿಕೊಳ್ಳುವಂತ ಕನಸನ್ನು ಕಟ್ಟಿಕೊಂಡು ಅವರಿಗೆ ಹೋಗಿದ ಹಣವನ್ನ ಕೊಟ್ಟಿರ್ತಾರೋ ಅಂಥವ್ರಿಗೆ ಯಾಮಾರಿಸುವಂತ ಅಥವಾ ಅವರಿಗೆ ಧಮಕಿ ಹಾಕಿ ಬೆದರಿಕೆ ಹಾಕಿ ಜೀವ ತೆಗಿತೀವಿ ಅನ್ನುವಂತಹ ಒಂದು ಬೆದರಿಕೆ ಒಡ್ಡಿ ಅವರನ್ನ ಬಾಯಿ ಮುಚ್ಚಿಸುವಂತಹ ಕೆಲಸ ಕೂಡ ಬೆಂಗಳೂರಿನಲ್ಲಿ ಲಕ್ಷ ಲಕ್ಷಗಟ್ಟಲೆ ಜನರಿಗೆ ಈ ರೀತಿಯ ವಂಚನೆಗಳು ನಡೀತಿದ್ದಾವೆ. ಹಾಗಾದ್ರೆ ರೇರೆ ಏನ್ ಮಾಡ್ತಾ ಇದೆ? ರಿಜಿಸ್ಟರ್ ಕಚೇರಿಯಲ್ಲಿ ಏನ್ ನಡೀತಾ ಇದೆ? ಅಥವಾ ಡಿಸಿ ಕಚೇರಿಗಳಲ್ಲಿ ಏನ್ ನಡೀತಾ ಇದೆ? ತಹಸೀಲ್ದಾರ್ಗಳು ಏನ್ ಮಾಡ್ತಿದ್ದಾರೆ? ವಿಐ ಮತ್ತೆ ಆರ್ಐಗಳು ಏನ್ ಮಾಡ್ತಾ ಇದ್ದಾರೆ? ಬೆಂಗಳೂರು ಸುತ್ತಮುತ್ತ ಸಾಕಷ್ಟು ಜನ ಆರ್ಐಗಳಿದ್ದಾರೆ, ವಿಐಗಳಿದ್ದಾರೆ. ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಸೊ ಈ ಪ್ರಶ್ನೆ ಸಹಜವಾಗಿ ಜನರನ್ನ ಕಾಡ್ತಾ ಇರುವಂಥದ್ದು. ಅನೇಕ ಜನ ನಮ್ಮ ಪ್ರಜಾಧ್ವನಿ ಟಿವಿ ಕಚೇರಿಗೆ ಇವತ್ತು ಸಾಕಷ್ಟು ದಾಖಲೆಗಳನ್ನ ಒದಗಿಸಿದ್ದಾರೆ. ಆದ್ರೆ ಆ ಎಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡಿ ನೋಡಿದ್ರೆ ಬಹುತೇಕ ನಕಲಿ ದಾಖಲೆಗಳಿದ್ದಾವೆ, ನಕಲಿ ಸೀಲ್ಗಳಿದ್ದಾವೆ, ನಕಲಿ ಸಹಿಗಳಿದ್ದಾವೆ. ಎಷ್ಟೋ ಕಡೆಗಳಲ್ಲಿ ಏನು ಸರ್ಕಾರಿ ಅಧಿಕಾರಿಗಳ ಹೆಸರಿನಲ್ಲಿ ತಾವೇ ಸಹಿ ಹಾಕಿದ್ದಾರೆ, ತಾವೇ ಸೀಲ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಇವೆಲ್ಲವನ್ನ ರೇರಾಗೆ ಅಥವಾ ಡಿಸಿ ಕಚೇರಿಗಳಿಗೆ ನಾವು ಈ ಕಾರ್ಯಕ್ರಮದ ಮೂಲಕ ತಲುಪಿಸುವಂತ ಕೆಲಸವನ್ನ ಮಾಡ್ತೀವಿ. ಆ ದುಷ್ಟ ಅಥವಾ ಮಾಫಿಯಾ ಒಳಗಡೆ ಇರತಕ್ಕಂತ ಈ ದುಷ್ಟ ಶಕ್ತಿಗಳ ವಿರುದ್ಧ ಸಮರವನ್ನ ಖಂಡಿತವಾಗಲೂ ಸಾರ್ತೀವಿ. ಈ ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದ ಮೂಲಕ ಜನರಿಗೆ ನ್ಯಾಯ ಕೊಡಿಸುವಂಥದ್ದು ನಮ್ಮ ಮುಖ್ಯ ಧ್ಯೇಯ. ಸೊ ಆ ನಿಟ್ಟಿನಲ್ಲಿ ಪ್ರಜಾಧ್ವನಿ ಈ ಹೋರಾಟವನ್ನ ಮುಂದುವರಿಸ್ತಾ ಇದೆ. ಇವತ್ತಿನಿಂದ ಆರಂಭವಾಗುವಂತಹ ಈ ರಿಯಲ್ ಎಸ್ಟೇಟ್ ಮಾಫಿಯಾದ ಒಂದು ಜಾಲವನ್ನ ಭೇದಿಸುವಂತ ಕೆಲಸವನ್ನ ನಮ್ಮ ತಂಡ ನಿಶ್ಚಿತವಾಗಿ ಕಡಾಖಂಡಿತವಾಗಿ ಮಾಡೇ ಮಾಡುತ್ತೆ. ಸಾರ್ವಜನಿಕರು ಏನು ದೂರುಗಳನ್ನ ಕೊಟ್ಟಿದ್ದೀರಿ ಅಥವಾ ದಾಖಲೆಗಳನ್ನ ಕೊಟ್ಟಿದ್ದೀರೋ ಆ ಮತ್ತಷ್ಟು ದಾಖಲೆಗಳನ್ನ ಸ್ವೀಕಾರ ಮಾಡಲಿಕ್ಕೆ ಪ್ರಜಾಧ್ವನಿ ಸಿದ್ಧವಿದೆ. ನೀವು ಯಾವುದೇ ಸಮಯದಲ್ಲಾದ್ರೂ ಕೂಡ ನಮ್ಮ ಕಚೇರಿಗೆ ಬರಬಹುದು. ನಮ್ಮ ಕಚೇರಿಗೆ ಬಂದು ನಿಮ್ಮ ಏನು ಸಿಕ್ಕಿರ್ತಕ್ಕಂಥ ದಾಖಲೆಗಳು ಅಥವಾ ನಿಮಗೆ ಯಾರ್ಯಾರು ವಂಚನೆಯನ್ನ ಮಾಡಿದ್ದಾರೋ ಆ ಎಲ್ಲ ಮಾಹಿತಿಗಳನ್ನ ನೀವು ಕೊಡಬಹುದು. ಅದಕ್ಕೆ ಪ್ರಜಾಧ್ವನಿ ಒಂದು ಮುಕ್ತವಾದಂತಹ ಅವಕಾಶವನ್ನ ಕಲ್ಪಿಸಿಕೊಡೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಶುರು ಮಾಡಿರುವಂಥದ್ದು. ಈ ಕಾರ್ಯಕ್ರಮ ಜಸ್ಟಿಸ್ ವಿತ್ ಕಾರ್ಯಕ್ರಮದಲ್ಲಿ ಇದು ಆರಂಭ ಅಷ್ಟೇನೆ. ಆದರೆ ಆ ನಂತರ ನಮ್ಮ ಪ್ರಜಾಧ್ವನಿ ಟಿವಿ ಇಲ್ಲಿ ಪ್ರಜಾ ಸ್ಪೆಷಲ್ ಅನ್ನುವ ಕಾರ್ಯಕ್ರಮದ ಮೂಲಕ ವಿಶೇಷವಾಗಿ ಈ ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ಆಗುವಂತ ಇಂಚಿಂಚು ದೋಖಾವನ್ನ ಅಥವಾ ವಂಚನೆಯನ್ನ ಅಥವಾ ಇವರ ಕದಂಬ ಬಾಹುಗಳು ಎಲ್ಲೆಲ್ಲಿ ಚಾಚಿದ್ದಾವೆ, ಜನರನ್ನ ಹೇಗೆ ವಂಚನೆ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರಗಳನ್ನ ನಾವು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ. ಈ ಬೆಂಗಳೂರು ಮತ್ತೆ ಬೆಂಗಳೂರು ಸುತ್ತಮುತ್ತ ಇರುವಂತ ಬೆಂಗಳೂರು ಗ್ರಾಮಾಂತರ ಇರಬಹುದು ಅಥವಾ ಈ ಸುತ್ತಮುತ್ತ ಭಾಗದಲ್ಲಿ ಏನು ಅಂತಂದ್ರೆ ಸಾಕಷ್ಟು ಗ್ರೀನ್ ಲ್ಯಾಂಡ್ಗಳಿದ್ದಾವೆ. ಅಲ್ಲಿ ಬಡಾವಣೆಗಳನ್ನೇ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅಂಥ ಕಡೆಗಳಲ್ಲಿ ಬಡಾವಣೆಗಳನ್ನ ನಿರ್ಮಾಣ ಮಾಡ್ತಾರೆ. ಅವರಿಗೆ ಯಾರು ಲೈಸೆನ್ಸ್ ಅನ್ನ ಕೊಡ್ತಾರೆ, ಯಾರು ಪರ್ಮಿಷನ್ ಅನ್ನು ಕೊಡ್ತಾರೆ ಅನ್ನುವಂಥದ್ದು ಇದುವರೆಗೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ. ಅಧಿಕಾರಿಗಳನ್ನ ಕೇಳಿದ್ರೆ ನಾವು ಅವರಿಗೆ ಯಾವುದೇ ರೀತಿಯ ಅನುಮತಿಗಳನ್ನ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆದ್ರೆ ರಿಯಲ್ ಎಸ್ಟೇಟ್ ಕಂಪನಿಗಳು ಅಲ್ಲಿ ತಮ್ಮ ಕೆಲಸವನ್ನ ಮಾಡ್ತಾರೆ.
ಯಾವುದೋ ಜಾಗವನ್ನ ತಮ್ಮದೇ ಜಾಗ ಅನ್ನೋ ರೀತಿಯಲ್ಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾರೆ. ಅಲ್ಲಿ ದಿನನಿತ್ಯ ಜನರನ್ನ ಕರೆದುಕೊಂಡು ಬಂದು ಇಲ್ಲೇ ಲೇಔಟ್ ಮಾಡ್ತಾ ಇದ್ದೀವಿ, ಇಲ್ಲೇ ಸೈಟ್ಗಳನ್ನ ಮಾಡ್ತಿದ್ದೀವಿ ಅಂತ ಹೇಳಿ ತೋರಿಸ್ತಾರೆ. ಆ ನಂತರ ಹಣ ಪೀಕಿದ ನಂತರ ಇದ್ದಕ್ಕಿದ್ದ ಹಾಗೆ ಆ ಜಾಗವೇ ಮಾಯ ಆಗುತ್ತೆ. ಒಂದ್ ವೇಳೆ ಆ ಜಾಗದಲ್ಲಿ ಲೇಔಟ್ ಮಾಡಿದ್ರು ಕೂಡ ಒಂದೇ ಸೈಟ್ ಅನ್ನ 10 ಜನರಿಗೆ ಬೇರೆ ಬೇರೆ ದಾಖಲೆಗಳನ್ನ ಸೃಷ್ಟಿ ಮಾಡಿ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಕೂಡ ನಮ್ಮ ಕಣ್ಣು ಮುಂದೆ ಇದ್ದಾವೆ. ಹಾಗಾದ್ರೆ ರೇರಾ ಈ ರಿಯಲ್ ಎಸ್ಟೇಟ್ ಮಾಫಿಯಾವನ್ನ ಒಂದು ಕಂಟ್ರೋಲ್ಗೆ ತರಬೇಕು ಅಂತ ಹೇಳಿ ರೇರಾ ಅನ್ನುವಂತ ಒಂದು ಸಂಸ್ಥೆಯನ್ನ ಸರ್ಕಾರ ಸೃಷ್ಟಿ ಮಾಡಿದೆ. ಹಾಗಾದ್ರೆ ರೇರಾ ಏನ್ ಮಾಡ್ತಾ ಇದೆ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಆದರೆ ರೇರಾ ಸಂಸ್ಥೆಯ ಸೀಲ್ಗಳನ್ನು ಕೂಡ ನಕಲಿ ಮಾಡಿ, ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಸಹಿಯನ್ನು ಕೂಡ ನಕಲಿ ಮಾಡಿ ಜನರಿಗೆ ವಂಚಿಸ್ತಕ್ಕಂಥ ಜಾಲ ಇವತ್ತು ಸಾಕಷ್ಟು ನಮ್ಮ ಕಣ್ಣು ಮುಂದೆ ಇದೆ. ಇವೆಲ್ಲವನ್ನು ಕೂಡ ಈ ಕೆಡ್ಡಾಗೆ ಕೆಡುವಂತ ಕೆಲಸವನ್ನ ಪ್ರಜಾಧ್ವನಿ ಟಿವಿ ನಿಶ್ಚಿತವಾಗಿ ಮಾಡುತ್ತೆ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಇಲ್ಲಿ ನಮ್ಮ ನಿಲುವು ಜನಪರವಾದಂಥದ್ದು. ನಮ್ಮ ಟ್ಯಾಗ್ ಲೈನ್ ಇರುವ ಹಾಗೆ ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ನಾವು ಈ ಕೆಲಸವನ್ನ ಮಾಡಲೇಬೇಕಾಗಿದೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ನೆಲೆ ಕಂಡುಕೊಳ್ಳಲಿಕ್ಕೆ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಕನಸು ಕಾಣ್ತಾರೆ. ಅದರಲ್ಲಿ ಕೆಲವರು ಆ ಕನಸನ್ನ ನನಸು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಹೋರಾಟವನ್ನು ನಡೆಸ್ತಾರೆ. ಬದುಕೆ ಒಂದು ರೀತಿ ಹೋರಾಟ ಆಗಿರುವಂತ ಸಂದರ್ಭದಲ್ಲಿ ತಮ್ಮ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ, ಸುಂದರವಾದ ಒಂದು ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ಸುಂದರವಾದಂತ ಕನಸುಗಳನ್ನ ಕಾಣ್ತಾರೆ. ಆ ಕನಸನ್ನ ನುಚ್ಚು ನೂರು ಮಾಡಲಿಕ್ಕೆ ಸಾಕಷ್ಟು ಕೈಗಳು ಇಲ್ಲಿ ವ್ಯವಸ್ಥಿತವಾಗಿ ಷಡ್ಯಂತ್ರವನ್ನ ನಡೆಸ್ತಾ ಕೆಲಸವನ್ನ ಮಾಡ್ತವೆ. ಅಂತಹ ಅಮಾಯಕರನ್ನೇ ಟಾರ್ಗೆಟ್ ಮಾಡಿಕೊಂಡು ಇವತ್ತು ಅವರ ಹಣವನ್ನ ಪೀಕುವಂತ ಕೆಲಸ ನಡೀತಾ ಇದೆ. ಹಾಗಾದ್ರೆ ಸರ್ಕಾರಗಳು ಏನ್ ಮಾಡ್ತಿದ್ದಾವೆ? ಮುಖ್ಯಮಂತ್ರಿ ಆದಿಯಾಗಿ ಅಥವಾ DCM ಆದಿಯಾಗಿ, ಸಚಿವರ ಆದಿಯಾಗಿ ಎಲ್ಲರೂ ಕೂಡ ಬೆಂಗಳೂರಿನಲ್ಲಿ ತಮ್ಮದೇ ಆದ ಒಂದು ಪ್ರಾಬಲ್ಯವನ್ನ ಹೊಂದಿರತಕ್ಕಂಥವ್ರು ಇದ್ದಾರೆ. ಹಾಗಾದ್ರೆ ಯಾವುದೋ ತಮ್ಮ ಆಪ್ತರ ಒಂದು ವಿಚಾರ ಬಂದಂತ ಸಂದರ್ಭದಲ್ಲಿ ಈ ಮಾಧ್ಯಮ ಸಂಸ್ಥೆಗಳಿಗೆ ಕರೆ ಮಾಡಿ ಹೇಳುವಂತ ಸಚಿವರುಗಳು ಯಾಕೆ ಇಂತಹ ವಿಚಾರಗಳ ಕಡೆ ಗಮನ ಕೊಡೋದಿಲ್ಲ? ಜನರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೊರಟಂತ ಕಂದಾಯ ಸಚಿವರು ಕೂಡ ಸಾಕಷ್ಟು ವಿಚಾರಗಳಲ್ಲಿ ಈಗಾಗಲೇ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಈಗಾಗಲೇ ಈ ಖಾತಾ ಮಾಡಲಿಕ್ಕೆ ಒಂದು ತಂತ್ರಾಂಶವನ್ನು ಕೂಡ ಅಳವಡಿಸಿದ್ದಾರೆ. ಆದರೆ ಕೇವಲ ಇದಿಷ್ಟಕ್ಕೆ ಮಾತ್ರ ಇಂಥ ಒಂದು ಕಪಿಮುಷ್ಟಿಯಿಂದ ಜನ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಾಕಷ್ಟು ವಿಚಾರಗಳಲ್ಲಿ ಇಡೀ ದಾಖಲೆವೇ ಜಮೀನಿಂದ ಇರ್ಬೋದು ಅಥವಾ ಸೈಟ್ ಇಂದ ಇರ್ಬೋದು, ಆ ದಾಖಲೆವೇ ಸಂಪೂರ್ಣವಾದಂತಹ ನಕಲಿ ದಾಖಲೆ. ಸರ್ಕಾರಿ ಅಧಿಕಾರಿಗಳ ಸೀಲು, ಸಿಗ್ನೇಚರ್ ಇರ್ಬೋದು ಅಥವಾ ಲೆಟರ್ ಪ್ಯಾಡ್ಗಳೇ ದಾಖಲೆಗಳು ನಕಲಿ ಅಂದ ಸಂದರ್ಭದಲ್ಲಿ ಜನ ಯಾರಿಗೆ ನ್ಯಾಯವನ್ನು ಕೊಡಬೇಕು? ಒಂದು ವೇಳೆ ಅವರು ಕೋರ್ಟ್ಗೆ ಹೋಗಿ ತಮ್ಮ ಪರವಾಗಿ ವಾದ ಮಾಡಲಿಕ್ಕೆ ನ್ಯಾಯಾಲಯಕ್ಕೆ ದಾಖಲೆಗಳನ್ನ ಸಲ್ಲಿಸಿದ್ರೆ ಆ ದಾಖಲೆಗಳೇ ನಕಲಿ ಎನ್ನುವಂತ ಸಂದರ್ಭದಲ್ಲಿ ಹೇಗೆ ಅವರು ನ್ಯಾಯವನ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ? ನ್ಯಾಯಾಲಯ ಸಹಜವಾಗಿ ಒರಿಜಿನಲ್ ದಾಖಲೆಗಳನ್ನ ಕೇಳುತ್ತೆ. ಅಂದ್ರೆ ಒರಿಜಿನಲ್ ದಾಖಲೆ ಅದರ ಪ್ರತಿಗಳನ್ನಾದ್ರೂ ಕೂಡ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗುತ್ತೆ. ಆದರೆ ಇವರು ಕೊಟ್ಟಿರ್ತಕ್ಕಂಥ ದಾಖಲೆಯೇ ನಕಲಿ ಅನ್ನುವಂಥ ಸಂದರ್ಭದಲ್ಲಿ ಅಥವಾ ಈ ಅಧಿಕಾರಿಗಳ ಸಹಿಯೇ ನಕಲಿ ಅನ್ನುವಂಥ ಸಂದರ್ಭದಲ್ಲಿ ನ್ಯಾಯಾಲಯಗಳಲ್ಲಿ ಅವರು ನ್ಯಾಯವನ್ನ ಪಡಿಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಸಾಕಷ್ಟು ಪ್ರಕರಣಗಳಲ್ಲಿ ಎದ್ದು ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ ಪ್ರಜಾಧ್ವನಿ ಟಿವಿ ಈ ವಿಚಾರವನ್ನ ಹೇಗಾದ್ರೂ ಮಾಡಿ ನ್ಯಾಯ ಕೊಡಿಸುವಂತ ಕೆಲಸ ಮಾಡಲೇಬೇಕು ಅನ್ನೋ ಕಾರಣಕ್ಕಾಗಿ ಈ ವಿಚಾರವನ್ನ ಇವತ್ತು ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದ ಮೂಲಕ ಕೈಗೆತ್ತಿಕೊಂಡಿದೆ. ನಮ್ಮ ಇಡೀ ತಂಡ ಈ ತರದ ಸಾಮಾನ್ಯ ಜನರಿಗೆ ಆಗುವಂತ ಅನ್ಯಾಯವನ್ನ ತಡೆಯುವ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನ ಇಡ್ಲಿಕ್ಕೆ ಹೊರಟಿದೆ. ಈ ಮಾಫಿಯಾವನ್ನ ಕಂಟ್ರೋಲ್ ಮಾಡಲೇಬೇಕಾದಂತ ಅನಿವಾರ್ಯತೆ ಇವತ್ತು ಬೆಂಗಳೂರಿನಲ್ಲಿದೆ. ಬೆಂಗಳೂರು ದಿನೇ ದಿನೇ ನಾಗಾಲೋಟದಲ್ಲಿ ಬೆಳೀತಾ ಇರುವಂತ ಸಂದರ್ಭದಲ್ಲಿ ಇದರ ಕದಂಬ ಬಾಹುವಿನಲ್ಲಿ ಸಿಕ್ಕು ಅದೆಷ್ಟೋ ಕುಟುಂಬಗಳು ನಲಿಗೆ ಹೋಗ್ತಾ ಇದ್ದಾವೆ. ಅವುಗಳನ್ನ ತಪ್ಪಿಸಲೇಬೇಕಾದಂತ ಅನಿವಾರ್ಯತೆ ಇವತ್ತು ಇರುವಂತದ್ದು. ಇದಕ್ಕೆ ಅಧಿಕಾರಿಗಳು ಕೂಡ ಕೈ ಜೋಡಿಸಲೇಬೇಕಾಗುತ್ತೆ. ಅದು ಜಿಲ್ಲಾಧಿಕಾರಿಗಳ ಕಚೇರಿ ಇರ್ಬೋದು, ಜಿಲ್ಲಾ ಪಂಚಾಯಿತಿ ಇರ್ಬೋದು, ತಾಲೂಕ್ ಪಂಚಾಯಿತಿ ಇರ್ಬೋದು, ಅಥವಾ BBMP ಕಚೇರಿ ಇರ್ಬೋದು, ರಿಜಿಸ್ಟ್ರಾರ್ಗಳ ಕಚೇರಿ ಇರ್ಬೋದು. ಇವತ್ತು ನ್ಯಾಯಾಲಯ ಚಾಟಿ ಬೀಸಿದ ಹಿನ್ನೆಲೆಯಲ್ಲಿ ಸುಮಾರು 90 ರಿಜಿಸ್ಟ್ರಾರ್ಗಳು ಇವತ್ತು ಎತ್ತಂಗಡಿಯಾಗಿದ್ದಾರೆ. ಸಾಕಷ್ಟು ವರ್ಷಗಳಿಂದ ಇವರು ಮಾಡಿರ್ತಕ್ಕಂಥ ಘನಂದಾರಿ ಕೆಲಸಗಳು ಅಷ್ಟಿಷ್ಟಲ್ಲ. ಅದೇ ಕಾರಣಕ್ಕಾಗಿ ಇವತ್ತು ನ್ಯಾಯಾಲಯ ಅವರಿಗೆ ಚಾಟಿ ಬೀಸಿ, ಸರ್ಕಾರಕ್ಕೂ ಕೂಡ ಚಾಟಿ ಬೀಸಿ ಅವರನ್ನ ಎತ್ತಂಗಡಿ ಮಾಡಿರುವಂಥದ್ದು. ಈಗ ಹೊಸ ಅಧಿಕಾರಿಗಳು ಅಥವಾ ರಿಜಿಸ್ಟ್ರಾರ್ಗಳು ಬಂದು ಕೂರುವಂತ ಸಮಯ ಬಂದಿದೆ. ಆದರೆ ರಿಯಲ್ ಎಸ್ಟೇಟ್ ಮಾಫಿಯಾ ಇಷ್ಟು ದಿನ ಏನು ಈ ಸಬ್ ರಿಜಿಸ್ಟ್ರಾರ್ಗಳನ್ನ ಇಟ್ಕೊಂಡು ಸಾಕಷ್ಟು ಹಣ ಮಾಡ್ತಾ ಇತ್ತು ಅಥವಾ ಜನರಿಗೆ ವಂಚನೆಯನ್ನ ಮಾಡ್ತಾ ಇತ್ತು,
ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಲಿಕ್ಕೆ ಎಷ್ಟೋ ಕಡೆಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ನಮಗೆ ಲಭ್ಯ ಆಗಿದೆ. ಆದರೆ ಇನ್ನು ಮುಂದೆ ಅದು ಯಾವುದಕ್ಕೂ ಕೂಡ ಅವಕಾಶ ಕೊಡಬಾರದು ಅನ್ನುವಂಥದ್ದು ಪ್ರಜಾಧ್ವನಿ ಟಿವಿಯ ಮೊದಲ ನಿಲುವು. ಜೊತೆಗೆ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸಬೇಕು, ದಮನಿತರ ಧ್ವನಿಯಾಗಿ ನಿಲ್ಲಬೇಕು ಅನ್ನೋ ಕಾರಣಕ್ಕಾಗಿಯೇ ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದೇವೆ. ಆದರೆ ಇವತ್ತು ಈ ದಾಖಲೆಗಳು ಇಷ್ಟಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ. ನಮಗೆ ಇವಾಗ ಬಂದಿರತಕ್ಕಂಥ ದಾಖಲೆಗಳು ಮಾತ್ರ ಇಲ್ಲಿಗೆ ಎನಫ್ ಅನ್ನುವಂಥದ್ದಲ್ಲ. ಸಾಕಷ್ಟು ಪ್ರಕರಣಗಳು ಇವತ್ತು ಇನ್ನೂ ಕೂಡ ಬರ್ತಾ ಇದ್ದಾವೆ, ದೂರವಾಣಿ ಕರೆಗಳು ಬರ್ತಾ ಇದ್ದಾವೆ. ಸೊ ಅಲ್ಲಿಗೆ ಹೋರಾಟ ಈಗ ಸ್ಟಾರ್ಟ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಆದರೆ ಯಾರಿಗೆ ಅನ್ಯಾಯ ಆದ್ರೂ ಕೂಡ ಪ್ರಜಾಧ್ವನಿ ಟಿವಿ ಅದಕ್ಕೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಖಂಡಿತವಾಗಲೂ ಮಾಡುತ್ತೆ. ಸೊ ಆ ಕಾರಣಕ್ಕಾಗಿ ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮವನ್ನ ನಾವು ಆರಂಭ ಮಾಡಿರುವಂತದ್ದು. ರಿಯಲ್ ಎಸ್ಟೇಟ್ ಏನು ಇಲ್ಲಿ ಮಾಫಿಯಾ ನಡೀತಾ ಇದೆ, ಅಥವಾ ಸಾಕಷ್ಟು ಪ್ರಭಾವಿಗಳು ತಮ್ಮ ಇನ್ಫ್ಲೂಯೆನ್ಸ್ ಗಳನ್ನ ಬಳಸ್ಕೊಂಡು, ರಾಜಕಾರಣದ ಪ್ರಭಾವವನ್ನ ಬಳಸ್ಕೊಂಡು, ಅಥವಾ ಬೇರೆ ಬೇರೆ ಉದ್ಯಮಗಳಲ್ಲಿ ಇರ್ತಕ್ಕಂಥ ತಮ್ಮ ಪ್ರಭಾವವನ್ನ ಬಳಸ್ಕೊಂಡು ಅಧಿಕಾರಿಗಳ ಮೇಲೆ ಒತ್ತಡವನ್ನ ಹೇರಿ, ಅಥವಾ ಅಧಿಕಾರಿಗಳ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಸಾಮಾನ್ಯ ಜನರಿಗೆ ವಂಚಿಸ್ತಾ ಇದ್ದೀರೋ ಅದಕ್ಕೆಲ್ಲವೂ ಕೂಡ ಬ್ರೇಕ್ ಬೀಳುವಂತ ಸಮಯ ಹತ್ತಿರ ಬರ್ತಾ ಇದೆ. ಇನ್ನು ಮುಂದಾದ್ರೂ ಕೂಡ ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿರ್ತಕ್ಕಂಥ ಈ ಕೆಟ್ಟ ಹುಳಗಳು ತಮ್ಮ ಕೆಲಸವನ್ನ ಕೈ ಬಿಡಬೇಕಾಗುತ್ತೆ. ಒಂದು ವೇಳೆ ಬಿಡದೆ ಹೋದರೆ ಮುಂದಿನ ದಿನಗಳಲ್ಲಿ ಈ ಸಮರ ನಿರಂತರವಾಗಿ ನಡೆಯುತ್ತೆ. ಅಲ್ಲಿ ಯಾರಿಗೆ ಅನ್ಯಾಯ ಆಗಿದೆ, ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವರ ಪರವಾಗಿ ಪ್ರಜಾಧ್ವನಿ ಟಿವಿ ಧ್ವನಿಯಾಗಿ ನಿಲ್ಲುತ್ತೆ. ಸರ್ಕಾರಿ ಅಧಿಕಾರಿಗಳಿರಲಿ, ಸಚಿವರುಗಳಿರಲಿ, ಶಾಸಕರುಗಳಿರಲಿ, ಅಥವಾ ಈ ಮಾಫಿಯಾದ ಹಿಂದೆ ಯಾರೇ ಇದ್ರೂ ಕೂಡ ಅವರ ಹೆಡಮರಿ ಕಟ್ಟುವಂತ ಕೆಲಸವನ್ನ ನಮ್ಮ ಚಾನಲ್ ಮಾಡುತ್ತೇನೆ ಅಂತ ಹೇಳೋದ್ರ ಮೂಲಕ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.